ಇನ್ಸ್ಪೆಕ್ಟರ್, ನನ್ನ ಅತ್ತಿಗೆಯನ್ನು ಏಕೆ ಕರೆದುಕೊಂಡು ಬಂದಿರುವಿರಿ? ಅತ್ತಿಗೆ, ನೀನೇಕಮ್ಮ ಇಲ್ಲಿಗೆ ಬರಲಿಕ್ಕೆ ಹೋಗಿದ್ದೆ? ಅವಳನ್ನು ಏನು ಕೇಳ್ತೀಯಲೇ? ನಾನು ಹೇಳುವೆ ಕೇಳು. ನಿನ್ನ ಹತ್ತಿಗೆ ನೀವು ಯಾರು ಇರದ ಸಮಯದಲ್ಲಿ ದುಡ್ಡಿನ ಆಸೆಗೆ ವ್ಯಭಿಚಾರತನಿಗೆ ಇಳಿದಿದ್ದಳು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ. ಅದಕ್ಕೆ ಅವಳನ್ನು ಕರೆದುಕೊಂಡು ಬಂದೆ. ಇನ್ಸ್ಪೆಕ್ಟರ್, ಯಾರ ಬಗ್ಗೆ ಮಾತನಾಡುತ್ತಿರುವಲೇ ನೀನು? ಪವಿತ್ರತೆ ತುಂಬಿರುವ ನನ್ನ ಅತ್ತಿಗೆ ಬಗ್ಗೆ ಮಾತನಾಡಿದರೆ ನಿನ್ನ ರಕ್ತ ಕುಡಿದು ಬಿಟ್ಟನ ಮಗನೇ. ಹಾಗೇಕೆ ಗಂಟಲೆರೆದುಕೊಳ್ಳುತ್ತೇಲೆ ಕತ್ತೆ? ಸುಮ್ಮನೆ ಹಿಡಿದುಕೊಂಡು ಬರಲು ನನಗೇನು ಹುಚ್ಚು ಹಿಡಿದಿಲ್ಲ ಮಗನೇ. ಅದಕ್ಕೆ ಬಲವಾದ ಸಾಕ್ಷಿ ಇದೆ. ತಪ್ಪು ಮಾಡಿದವನು ಇಲ್ಲೇ ನಿಂತಿದ್ದಾನೆ. ಬೇಕಿದ್ದರೆ ಅವನನ್ನು ಕೇಳಿ ನೋಡಲೇ. ಹೌದು, ದುಡ್ಡು ಕೊಟ್ಟವನೇ ನಾನು. ಬೇಕಿದ್ದರೆ ನಿಮ್ಮ ಹತ್ಯೆಗೆ ಕೇಳಿ ನೋಡು, ನನ್ನಿಂದ ಎಷ್ಟು ಹಣವನ್ನು ಇಸ್ಕೊಂಡಿದ್ದಾಳಂತ. ಅಯ್ಯೋ ದೇವ್ರಿ, ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದೆಯೋ ನಾಯಿ? ಇಲ್ಲ ಮೈದನ, ಇಲ್ಲಪ್ಪ, ಇವನು ನಿನ್ನ ಮುಂದೆ ಸುಳ್ಳು ಹೇಳ್ತಾ ಇದ್ದಾನೆ. ಇವನ ವಿಷಯ ಏನು ಅಂತ ನನಗೊಂದು ಗೊತ್ತಿಲ್ಲ. ಆ ವಿಷಕಂಠ ನಮ್ಮ ಮನೆಗೆ ಬಂದು ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನ ಕೈ ಹಿಡಿದು ಎಳೆದ. ಅವನ ಮಾತಿಗೆ ನಾನು ಒಪ್ಪಿಕೊಳ್ಳಲಿಲ್ಲ ಅಂತ ಈ ಭೀಮಾ ಈ ರೀತಿ ಕಪಟ ನಾಟಕವನ್ನು ಮಾಡ್ತಾ ಇದ್ದಾನಪ್ಪ. ಕಪಟ ನಾಟಕ ಲೇ ಭೀಮಾ, ನಾನಿರದ ಸಮಯದಲ್ಲಿ ನನ್ನ ಮನೆ ತನಿಖೆ ಎಂತ ಆಪತ್ತು ತಂದ್ರಲೇ ಮಕ್ಕಳ. ಲೇ ಮಗನೇ ವಿಷಕಂಠ, ನಿನ್ನ ರುಂಡ ಚಂಡಾಡುವವರೆಗೂ ನನಗೆ ನೆಮ್ಮದಿನೇ ಇಲ್ಲ. ಲೇ ಭೀಮಾ, ನಿಜವನ್ನು ಹೇಳಿದರೆ ಸರಿ, ಇರದಿದ್ದರೆ ನಿನ್ನ ರಕ್ತ ಕುಡಿದು ಬಿಟ್ಟನ ಮಗನೇ. ಇದು ಪೊಲೀಸ್ ಸ್ಟೇಷನ್. ಜಾಸ್ತಿ ಮಾತನಾಡಿದರೆ ಹೆಂಡತ್ತುವ ಮಗನೇ, ನಿನ್ನ ಮೇಲೆ, ನಿನ್ನ ಹತ್ತಿಗೆಯ ಮೇಲೆ FIR ಹಾಕುತ್ತೇನೆ. ಕೋರ್ಟ್ನಲ್ಲಿ ಆಗಲಿ ನಿಮ್ಮ ವಿಚಾರಣೆ. ಇನ್ಸ್ಪೆಕ್ಟರ್ ಸಾಹೇಬರೇ, ಕೋರ್ಟ್ಗೆ ಹೋಗಲು ಇವರೇನು ತಪ್ಪು ಮಾಡಿದವರಲ್ಲ. ನಿಮ್ಮಲ್ಲಿ ಕಾಕಿಯ ಗುಣಧರ್ಮವಿದ್ದರೆ, ಸರ್ಕಾರದ ಋಣವನ್ನು ತೀರಿಸಬೇಕೆನ್ನೋ ಛಲವಿದ್ದರೆ ಮೊದಲು ನಿಜವಾದ ಅಪರಾಧಗಳನ್ನು ನಡೆಯಿರಿ. ಅಂದಾಗ ನಾನು ನಿಮಗೆ ಸೆಲ್ಯೂಟ್ ಮಾಡುತ್ತೇನೆ. ಲೇ ಜಗು, ಇದರಲ್ಲಿ ನೀನು ಭಾಗವಹಿಸಬೇಡ ಮಗನೇ. ಇದು ನನ್ನ ಡ್ಯೂಟಿ. ಸಾಹೇಬರೇ, ನನ್ನ ಹೆಂಡತಿಯನ್ನು ಏಕೆ ಕರೆದುಕೊಂಡು ಬಂದಿರುವಿರು? ಇವಳೇನು ತಪ್ಪು ಮಾಡಿದ್ದಾಳೆ ಸಾಹೇಬರೇ? ಅವಳು ತಪ್ಪು ಮಾಡಿದ್ದರಿಂದಲೇ ಅವಳನ್ನು ಕರೆದುಕೊಂಡು ಬಂದೆ. ನೀನು ಮನೆಯಲ್ಲಿದ್ದಾಗ ನಿನ್ನ ಹೆಂಡತಿ, ನೀವೆಲ್ಲರೂ ಮನೆಯನ್ನು ಬಿಟ್ಟು ಹೋದಾಗ ಇನ್ನೊಬ್ಬರ ಪಾಲಿನ ಹಣ್ಣು. ಗಿರಿಜಾ, ಗಿರಿಜಾ, ನೀನು ಕೂಡ ಮತ್ತೊಂದು ಬರ ಎಳೆದೆಯಾ? ಬೇಡ, ನಿಮ್ಮೆಲ್ಲರಿಗೂ ನನ್ನ ಮುಖ ತೋರಿಸುವುದು ಬೇಡ. ನಾನೇ ಎಲ್ಲಿಯಾದರೂ ಹೋಗಿ ಈ ಜೀವಕ್ಕೆ ವಿದಾಯ ಹೇಳುತ್ತೇನೆ. ನಿಲ್ಲು ರಾಜೇಶ, ದುಡುಕಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಡ. ಎಲ್ಲವನ್ನೂ ನಾನು ವಿಚಾರಿಸುತ್ತೇನೆ. ಇನ್ಸ್ಪೆಕ್ಟರ್, ನೀವು ನಮ್ಮೂರಿಗೆ ಹೊಸದಾಗಿ ಬಂದಿರುವಿರಿ. ಇನ್ನು ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನ SP ಮಾಡಬಹುದು, ಇಲ್ಲ ಸಸ್ಪೆಂಡು ಮಾಡಬಹುದು. ಈ ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ನಿನ್ನ ಅಧಿಕಾರವನ್ನು ಚೆಲ್ಲಿಸಬೇಡ ಮಗನೇ. ಇದಕ್ಕೆಲ್ಲ ಕಾರಣ ಯಾರು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಒಂದೇ ಒಂದು ನಿಮಿಷ ನನಗೆ ಹೊರ ಹೋಗಲು ಅವಕಾಶ ಕೊಡಿಸು. ನಮ್ಮ ಮನೆತನಕ್ಕೆ ಕಪ್ಪು ಮಸಿ ಬಡಿದವರನ್ನು ಸದೆ ಬಡಿದು ನಿನ್ನೆದುರಿಗೆ ನಿಲ್ಲುವೆ. ಇನ್ಸ್ಪೆಕ್ಟರ್, ಈ ವಿಷಯ ಇಲ್ಲಿಗೆ ಮುಗಿಯಲೇಬೇಕು. ತೆಗೆದುಕೊಳ್ಳು 20,000 ಹಣವನ್ನು. ಹಾಗಾದರೆ ಅವರಿಗೆ ನಾನು ಏನು ಹೇಳಲಿ? ಈ ಕೇಸಿನ ಬಗ್ಗೆ ಯಾವ ನನ್ನ ಮಗನಾದ್ರೂ ಕೇಳಿದರೆ ಅವರಿಗೆ ನನ್ನ ಹೆಸರು ಹೇಳು. ರಾಜೇಶ,
ಇವರಿಬ್ಬರನ್ನು ಕರೆದುಕೊಂಡು ನೀನು ಮನೆಗೆ ನಡಿಯಪ್ಪ. ಗಿರಿಜಾ ಸಿಂಹಾದ್ರಿ ನಡೆಯಿರಿ ಮನೆಗೆ. ಇನ್ಸ್ಪೆಕ್ಟರ್, ಇನ್ನು ಮೇಲೆ ನಾನು ಹೇಳಿದಷ್ಟು ಮಾಡಿ ಬರುತ್ತೇನೆ. ಮೈಂಡೆಡ್. ಹೋಗಲೇ ಬಚ್ಚ ನನ್ನ ಮಗನೇ. ಭೀಮಾ, ಇಲ್ಲಿ ನಡೆದ ವಿಷಯನ್ನು ವಿಷಕಂಠನ ಮುಂದೆ ಹೇಳಬೇಡ. ಈಗ ದುಡ್ಡು ಸಿಕ್ಕಿದೆ, ಮಜಾ ಮಾಡಿ ಬರೋಣ ಬಾ. ಆಯ್ತು ಸರ್, ಬನ್ನಿ ಹೋಗೋಣ. ಗಿರಿಜಾ, 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 ಗಿರಿಜಾ. ಹೇಳಿ ಸ್ವಾಮಿ, ಯಾಕ್ರಿ ಕರೆದಿರಲ್ಲ? ಗಿರಿಜಾ, ನಿಜ ಹೇಳು ಗಿರಿಜಾ, ನಿಜ ಹೇಳು. ನನ್ನ ಮನೆತನದ ಮರ್ಯಾದೆ ಊರು ತುಂಬ ರಡಿ ಪೊಲೀಸ್ ಸ್ಟೇಷನ್ವರೆಗೆ ಹೋಗಿದೆ ಎಂದ ಮೇಲೆ ನಾನಿದ್ದರು ಏನು ಪ್ರಯೋಜನ ಗಿರಿಜಾ, ನಾನಿದ್ದರು ಏನು ಪ್ರಯೋಜನ? ನೀನು ತಪ್ಪು ಮಾಡಿದ್ದೇ ಇದ್ದಿದ್ದರೆ ಅಲ್ಲಿಯವರೆಗೆ ನಿನ್ನೇಕೆ ಕರೆದುಕೊಂಡು ಹೋದರು? ನಿಜ ಹೇಳು ಗಿರಿಜಾ, ನಿಜ ಹೇಳು. ಸ್ವಾಮಿ, ನೀವು ಕೂಡ ನನ್ನ ಮೇಲೆ ಸಂಶಯವನ್ನು ಮಾಡ್ತಾ ಇದ್ದೀರಾ ಸ್ವಾಮಿ? ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಲ್ಲಿ ತಾಳಿಯನ್ನು ಕಟ್ಟಿಸಿಕೊಂಡು ಬಡತನದಲ್ಲಿ ಜೀವನ ಗಂಜಿ ಕುಡಿದು ನಿಮ್ಮ ಜೊತೆ ಜೀವನವನ್ನು ಮಾಡಿದ್ದೇನೆ. ನಾನು ನಿಮ್ಮ ಜೊತೆ ಹೆಜ್ಜೆಯನ್ನು ಹಾಕಿದ್ದೇನೆ. ತಪ್ಪು ಹೆಜ್ಜೆ ಇಡಲು ಯಾವತ್ತೂ ಸಾಧ್ಯವಿಲ್ಲ ಸ್ವಾಮಿ, ತಪ್ಪು ಹೆಜ್ಜೆ ಇಡಲು ಯಾವತ್ತೂ ಸಾಧ್ಯ. ಹಾಗಂತ ನೀನು ಹೇಳುವೆ, ಆದರೆ ಈ ಸಮಾಜ ಹೇಳಬೇಕಲ್ಲ. ಈಗಾಗಲೇ ನೀನು ಕೆಟ್ಟವಳಂತ ಬೆರಳು ಮಾಡಿ ತೋರಿಸುತ್ತಿದ್ದಾರೆ. ಅವರ ಹೆದರಿಗೆ ಹೇಗೆ ಬದುಕಲಿ? ಮುಖ ಎತ್ತಿ ಹೇಗೆ ತಿರುಗಲಿ ಗಿರಿಜಾ, ಹೇಗೆ ತಿರುಗಲಿ? ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಇಲ್ಲವೇ ಸ್ವಾಮಿ? ಹಾಗಾದ್ರೆ ಈಗಲೇ ನಿಮ್ಮ ಕೈಯಾರೆ ಒಂದು ತೊಟ್ಟು ವಿಷವನ್ನು ಕೊಟ್ಟು ಬಿಡಿ ಸ್ವಾಮಿ. ಅದನ್ನು ಕುಡಿದು ಮುತ್ತೈದು ಸಾವನ್ನು ಪಡೆದು ಸತ್ತು ಹೋಗುತ್ತೇನೆ ಸ್ವಾಮಿ, ಸತ್ತು ಹೋಗುತ್ತೇನೆ. ಈ ಕೆಟ್ಟ ಸಮಾಜದಲ್ಲಿ ನನಗೆ ಬದುಕಲು ಇಷ್ಟವಿಲ್ಲ ಸ್ವಾಮಿ, ಇಷ್ಟವಿಲ್ಲ ರೀ. ನಾನೇ ಸತ್ತು ಹೋಗುತ್ತೇನೆ, ತೆಗೆದುಕೊಳ್ಳಿ. ನಿಮ್ಮ ಕೈಯಾರೆ ವಿಷವನ್ನು ಕೊಟ್ಟು ಬಿಡಿ ಸ್ವಾಮಿ, ನಾನೇ ಕುಡಿದು. ಗಿರಿಜಾ, ನೀನು ನನ್ನ ಹೆಂಡತಿ ಕಣೆ, ನಿನ್ನ ಬಗ್ಗೆ ನನಗೆಲ್ಲ ಗೊತ್ತು. ಆದರೆ ಈ ಕೆಟ್ಟ ಅಪವಾದಕ್ಕೆ ಬಲಿಯಾದೆಯಲ್ಲ, ಅದಕ್ಕೆ ನಾವಿಬ್ಬರು ಬದುಕುವುದು ಬೇಡ ಗಿರಿಜಾ, ಬದುಕುವುದು ಬೇಡ. ತಾಯಿಲಿಯ ಬಾಟ್ಲಿಯನ್ನು ಮೊದಲು ನಾನು ಕುಡಿಯುತ್ತೇನೆ, ಆಮೇಲೆ ನೀನು ಕುಡಿ. ಇದಕ್ಕೆ ನೀನು ಒಪ್ಪಿವೆಯಾ ಗಿರಿಜಾ? ಇದಕ್ಕೆ ನೀನು ಒಪ್ಪಿವೆಯಾ? ಸ್ವಾಮಿ, ಎಂತ ಮಾತನ್ನು ಮಾತನಾಡ್ತಾ ಇದ್ದೀರಾ ನೀವು? ತಾಳಿ ಕಟ್ಟಿದ ಗಂಡನ ಕೈಯಿಂದ ವಿಷ ಕುಡಿಯೋದಕ್ಕೆ ಪುಣ್ಯ ಮಾಡಿ ಬಂದಿರಬೇಕು ಸ್ವಾಮಿ. ಇಲ್ಲರಿ, ನೀವು ಕೊಡುವುದು ಬೇಡ, ನಾನೇ ಮೊದಲು ಆ ವಿಷವನ್ನು ಕುಡಿಯುತ್ತೇನೆ. ಕೊಡಿ ಸ್ವಾಮಿ. ಅಯ್ಯೋ ಹುಚ್ಚಿ, ಯಾರು ಮೊದಲು ಕುಡಿದರೇನು ಗಿರಿಜಾ? ನಾವಿಬ್ಬರು ಆ ಶಿವನ ಪದಕ್ಕೆ ಸೇರುತ್ತೇವೆ ಗಿರಿಜಾ, ಸೇರುತ್ತೇವೆ. ಗಿರಿಜಾ, ಈ ಜಗತ್ತಿನಲ್ಲಿ ಬಡವರಾಗಿ ಹುಟ್ಟಬಾರದು ಗಿರಿಜಾ, ಬಡವರಾಗಿ ಹುಟ್ಟಬಾರದು. ಬಡವರ ಮನೆಯಲ್ಲಿ ಸಣ್ಣ ಘಟನೆ ನಡೆದರೆ ಊರು ತುಂಬಾ ಹರಡುತ್ತದೆ. ಅದೇ ಶ್ರೀಮಂತರು ಮಾಡಿದರೆ ಹೋಗಲಿ ಬಿಡಿ ಎನ್ನುತ್ತಾರೆ ಗಿರಿಜಾ, ಈ ಜನ ಹೋಗಲಿ ಬಿಡಿ ಎನ್ನುತ್ತಾರೆ. ನಾನು ಪಾಪಿ ಕಣೆ, ಬಡತನವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದವನು ಗಿರಿಜಾ, ಬಡತನವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದವನು. ತಮ್ಮ ಸಿಂಹಾದ್ರಿ, ಇಂದು ನಿನ್ನನ್ನು ಬಿಟ್ಟು ಬಹುದೂರ ಹೊರಟಿದ್ದೇವಪ್ಪ, ಬಹುದೂರ ಹೊರಟಿದ್ದೇವೆ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಬಿಡಪ್ಪ, ನಮ್ಮನ್ನು
ಅಣ್ಣ, ಎಂತ ಕೆಟ್ಟ ಕೆಲಸಕ್ಕೆ ಕೈ ಹಾಕುತ್ತಿರುವೆ ಅಣ್ಣ. ಅತ್ತಿಗೆ, ಈ ನಿನ್ನ ಮೈದುನನನ್ನು ಬಿಟ್ಟು ಸಾಯಬೇಕಂತ ನಿರ್ಧಾರ ಮಾಡಿರುವೆ ಅತ್ತಿಗೆ. ಅಣ್ಣ, ಅತ್ತಿಗೆ, ನನಗೂ ಸ್ವಲ್ಪ ವಿಷಯ ಕೊಡಿ, ನಾನು ನಿಮ್ಮ ಜೊತೆಗೆ ಸತ್ತು ಬಿಡುವೆ. ಒಟ್ಟಿಗೆ ಈ ಮನೆತನವೇ ಸ್ಮಶಾನವಾಗಲಿ. ಮತ್ತೇನು ಮಾಡಲಿ ತಮ್ಮ, ನೀನು ಕೂಡ ಅಪರಾಧಿಯಾದೆ. ಇವಳು ಕೂಡ ಕೆಟ್ಟವಳ ಪಟ್ಟವನ್ನು ಒತ್ತಿದ್ದಾಳೆ. ಆದರೆ ನನ್ನ ಹೆಂಡತಿ ಎಂಥವಳಂತ ನನ್ನ ಆತ್ಮ ಹೇಳುತ್ತದೆ. ಇವಳಿಗೆ ಆದ ಅವಮಾನ ಕಾಡುವುದು ಬೇಡಂತ ನಾವು ಈ ನಿರ್ಧಾರಕ್ಕೆ ಬಂದೆವಪ್ಪ, ಈ ನಿರ್ಧಾರಕ್ಕೆ ಬಂದೆವು. ಅಣ್ಣ, ಈ ನಿಮ್ಮ ಹುಚ್ಚು ನಿರ್ಧಾರಕ್ಕೆ ಈ ಸಮಾಜ ಮೆಚ್ಚುವುದಿಲ್ಲ ಅಣ್ಣ, ಮೆಚ್ಚುವುದಿಲ್ಲ. ನಮಗೆ ಅನ್ಯಾಯ ಮಾಡಿದ ಮಕ್ಕಳನ್ನು ಮೆಟ್ಟಿನಿಂದ ಹೊಡೆದು ನಾವು ಎಂಥವರೆಂದು ಈ ಸಮಾಜಕ್ಕೆ ಎತ್ತಿ ತೋರಿಸಬೇಕಣ್ಣ. ಅಣ್ಣ, ನೀವು ಸತ್ತರೆ ಹೋದ ಮರ್ಯಾದೆ ಮರಳಿ ಬರುವುದಿಲ್ಲಣ್ಣ, ಮರದಿ ಬರುವುದಿಲ್ಲ. ಅಣ್ಣ, ನಾವು ಹೇಗೋ ಅಪರಾಧಿಯ ಸ್ಥಾನದಲ್ಲಿರುವೆ. ಯಾವ ಕಿಡಿಗೇಡಿಯಿಂದ ಈ ನಮ್ಮ ಮನೆತನಕ್ಕೆ ಇಂಥ ಸ್ಥಿತಿ ಬಂತು, ಅವನಿಂದಲೇ ಸರಿಪಡಿಸುತ್ತೇನೆ. ಅಂತ ಸಾಮರ್ಥ್ಯ ನಮಗೆ ಬೇಕಲ್ಲಪ್ಪ. ನಮಗೆ ಆ ಜಗ್ಗಿವನ ಬಲವಿದ್ದರೂ ಕಾನೂನೆಂಬ ಅಸ್ತ್ರದಿಂದ ನಮ್ಮನ್ನು ಒಳನುಕ್ಕುತ್ತಾರಪ್ಪ, ಒಳನುಕ್ಕುತ್ತಾರೆ. ಒಟ್ಟಿನಲ್ಲಿ ನಮ್ಮಂಥವರಿಗೆ ಬಲವಿಲ್ಲಪ್ಪ, ಬಲವಿಲ್ಲ. ಅಣ್ಣ, ನಮಗೆ ಯಾರ ಬಲವಿರದಿದ್ದರೂ ಆ ಶಿವನ ಬಲ ಇದ್ದೇ ಇದೆ. ಅಣ್ಣ, ನಿನಗೊಂದು ಮಾತು ಹೇಳುವೆ, ನೀವು ಸತ್ತರೆ ಹೋದ ಮರ್ಯಾದೆ ಮರಳಿ ಬರುವುದಿಲ್ಲ ಅಣ್ಣ, ಬರುವುದಿಲ್ಲ. ಅಣ್ಣ, ನೀನೇನು ಚಿಂತಿಸಬೇಡ. ಅಣ್ಣ, ಹಲೋ ಅಣ್ಣ, ನೀನೇನು ಚಿಂತಿಸಬೇಡ. ಅಣ್ಣ, ಅತ್ತಿಗೆ ಒಳಗೆ ಕರ್ಕೊಂಡು ಹೋಗು. ಬಾಗಿರಿಜಾ ಹೋಗೋಣ. ಹಾ, ನಾನು ಹೊರಗಡೆ ಹೋಗಿ ಬರುವೆ. ನಾನು ರಚಿಸಿದ ಚಕ್ರಯುಗದಲ್ಲಿ ಆ ರಾಜೇಶನ ಮನೆತನ ಸುಟ್ಟು ಬೂದಿಯಾಗುತ್ತಂತೆ ಮಾಡಿದ್ದೆ. ಆದರೆ ಎಲ್ಲವೂ ಪೂರ್ಣವಾಗಲಿಲ್ಲ. ಜಗ ಅವರಿಗೆ ನೀ ಶ್ರೀಕೃಷ್ಣ ಪರಮಾತ್ಮನಾಗಿ ಎಷ್ಟು ದಿನ ಸಹಾಯ ಮಾಡುತ್ತೀಯೋ ನಾನು ನೋಡುತ್ತೇನೆ. ನಿಮ್ಮ ಮನೆಯಲ್ಲಿ ಕಲಹದ ಕೊಳ್ಳಿಯನ್ನಿಟ್ಟು ಅಣ್ಣ ತಮ್ಮಂದಿರನ್ನು ಅಗಲಿಸಲೇಬೇಕು. ಅಂದಾಗ ನಾ ಮಾಡುವ ಕೆಲಸಕ್ಕೆ ಸ್ಫೂರ್ತಿ ಸಿಗುವುದು. ಸಿಂಹಾದ್ರಿ, ಲೇ ಗಿರಿಜಾ, ಆಪತ್ತಿನಿಂದ ಪಾರಾದೆನೆಂದು ನಿಟ್ಟುಸಿರು ಬಿಟ್ಟರೆ ಅದೇ ನಿಮಗೆ ಗೊತ್ತು. ನಿಮ್ಮ ಮನೆತನದ ಮೇಲೆ ರಣಬೇರಿಯನ್ನು ಬಾರಿಸದಿದ್ದರೆ ನಾನು ವಿಷ ಕಾರುವ ವಿಷ ಸರ್ಪವೇ ಅಲ್ಲ. सिमाद्री तेरा कौन जल्दी मेरा गली को बिल्ली को पिलाऊंगा.
ವಂಶ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಳತಿ ಮೊಸರುಗಳಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಗ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಶಿಷ್ಟರ ಬಾಯ್ಫ್ರೆಂಡ್ ನೀವ ಯಾವ್ಯಾಗ ಇಕ್ಕಂತೀರಿ ಅದ್ಯಾಗ ನಿಂತು ಬಲ್ರಿಗೆ ಇಷ್ಟು ಕೊಟ್ರಿ ಬಂದ ಸರತಿ ಶೇಕಿ ಪುಷ್ಪವತಿ ಕೊಬ್ಬಿರೆಣ್ಣಿ ಸಲಿ ಕಟ್ಟೋರ್ಬೇಕಾಗೈತಿ ಹೀಟಾಗೈತಿ ಭಯ ಕುಸ್ಲ ಪ್ರೇವತಿ ಕುಂತು ಮಾತಾಡೋರು ಬೇಕಾಗೈತಿ ಆ ಟೈಪು ಆಹ್ವಾನ ಕೊಡಬ್ಯಾಡ್ರಿ ನಮಗೆ ಏರ್ತೈತಿ ಧಡಕನ್ನು ನಮಗೂ ಏನ ಇದ್ರು ಮನೆಯೂಟ ತಿನ್ನಂಗಿಲ್ಲ ಹೊರಗ ಗುಣಕನ್ನು ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಬ್ಯಾಕು ಬಳಗು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಬುಲ್ಬುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳ್ಕೊಂಡು ಹೋಗ್ತಾಳ ಎಲಿ ಹತ್ರ ಯಾಕೆ ಬರುತ್ತಿ ಏದುಸಿರ ಯಾಕೆ ಬಿಡುತ್ತಿ ಅಲಿ ಎದುರ ಯಾಕೆ ಜಿಗಿತಿ ಕಿವಿ ಹತ್ರ ಯಾಕೆ ನಗುತ್ತಿ ಆಡಿ ಬಳಕು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಾನು ಮಾಡಿದ್ದು ತಪ್ಪೋ ಒಪ್ಪೋ ನನಗೊಂದು ತಿಳಿಯೋದಾಗಿದೆ. ಅಲ್ಲ, ನನ್ನ ಮಾತನ್ನು ಕೇಳಿ ಆ ಸಿಂಹಾದ್ರಿಯನ್ನು ಜೈಲಿಗೆ ಕಳಿಸಿದ್ರೆ, ಆದರೆ ಮುಂದೊಂದು ದಿನ ಆ ಸಿಂಹಾದ್ರಿ ನನ್ನ ಬಾಳಿಗೆ ಮುಳ್ಳಾಗ್ತಾನೋ ಏನೋ ಒಂದು ತಿಳಿಯೋದಾಗಿದೆ. ಏನೇ ಆಗಲಿ, ಯಾರೇ ಏನೇ ಮಾಡಲಿ, ಅವರ ಎದೆಗೆ ಗುಂಡನ್ನು ಹಿಡಿಯುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ. ನಿಲ್ಲು ಪ್ರಿಯಾಂಕಾ, ನಿಲ್ಲು. ಎಲ್ಲಿಗೆ ಹೊರಟ್ರಿವೆ? ಅವತ್ತು ನಾನು ನಿನ್ನ ಬಲಾತ್ಕಾರ ಮಾಡಲಿಕ್ಕೆ ಬಂದಿದ್ದೆ ಅಂತ ಅಪವಾದ ಕೊಟ್ಟು ಜೈಲಿಗೆ ಕಳಿಸಿದೆ. ಆದರೆ ಇಂದು ನಿನ್ನನ್ನು ಬಲಾತ್ಕಾರ ಮಾಡಿ ಜೈಲು ಸೇರುವೆ. ಸಿಂಹಾದ್ರಿ, ನನ್ನ ಕೈ ಬಿಟ್ಟು ಮಾತಾಡು. ಅಷ್ಟಕ್ಕೂ ನನ್ನ ಕೈ ಮುಟ್ಟುವ ಶಕ್ತಿ ಸಾಮರ್ಥ್ಯ ಈ ಊರಲ್ಲಿ ಯಾವ ಗಂಡಸಿಗೂ ಇಲ್ಲ. ಅಂತದ್ರಲ್ಲಿ ನನ್ನ ಕೈಯನ್ನು ಮುಟ್ಟಿ ಮಾತಾಡ್ಸಿದ್ಯಾ ಅಂದ ಮೇಲೆ ನಿನ್ನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಕೈಯನ್ನು ಕತ್ತರಿಸಿ ನಮ್ಮ ಮನೆ ನಾಯಿಗೆ ಹಾಕಬೇಕಾದ್ರೆ ಎಚ್ಚರದಿಂದ ಮಾತಾಡೋ ನೀನು. ಎಚ್ಚ ತಪ್ಪಿದ ಹುಚ್ಚು ಎಣ್ಣೆ.
ನೀನಾಗಿ ಅವನು ಹೇಳಿದಾಗೆ ಕುಣಿದು ಎಲ್ಲ ಮುಂದೆ ನಿನ್ನ ಭವಿಷ್ಯದ ಗತಿ ಏನು? ಮಾಡಿಕೊಂಡ ಗಂಡ ನಿನ್ನ ಶೀಲದ ಮೇಲೆ ಸಂಶಯ ಮಾಡಿ ನೀನು ಇಂಥವಳೆಂದೆಂದು ನಿನ್ನು ಹೊರ ಹಾಕುತ್ತಾನೆ. ಲೇ ಸಕ್ಕಿನ ಎಣ್ಣೆ, ಮುಂದೆ ನಿನ್ನ ಭವಿಷ್ಯದ ಗತಿ ಏನು? ನೋಡು ಪ್ರಿಯಾಂಕಾ, ನಿನ್ನ ಮರ್ಯಾದೆ ಅರಿವು ನಿನಗಿಲ್ಲ ಎಂದ ಮೇಲೆ ಈ ಊರಲ್ಲಿ ಮುಖವನ್ನು ಹೇಗೆ ತೋರಿಸುವೆ? ಏ ಮುಚ್ಚ ಬಾಯ್ನ. ಊರ್ ಜನರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಡುದಿಲ್ಲ. ಅಲ್ಲ, 4 ಜನ 4 ತರ ಮಾತಾಡ್ತಾರೆ. ಆಗ ಅಂದ ಮಾತ್ರಕ್ಕೆ ಅವ್ರ ಬಗ್ಗೆ ತಲೆಸ್ಕೊಂಡು ಕೂಳಕ್ಕೆ ಆಗೋದಿಲ್ಲ ನನಗೆ. ಅಷ್ಟಕ್ಕೂ ಜೈಲಿಗೆ ಹೋಗಿ ಬಂದ್ರು ನಿನ್ನ ಸೊಕ್ಕೇನೋ ಕಡಿಮೆ ಆಗಿಲ್ಲ. ಆ ಇನ್ಸ್ಪೆಕ್ಟರ್ ನಿನ್ನನ್ನು ಹೇಗೆ ಹೊರಗೆ ಬಿಟ್ಟ ಅಂತೀನಿ ನಾನು. ನಾ ಮಾಡುವ ಕೆಲಸ ಬಾಕಿ ಇದೆ ಎಂದು ಅದನ್ನು ಮುಗಿಸಿಕೊಂಡು ಬಾ ಎಂದು ಹೊರಗೆ ಬಿಟ್ಟ. ಪ್ರಿಯಾಂಕಾ, ನನಗಾದವ ಮಾನ ಅಷ್ಟಿಷ್ಟಲ್ಲ. ನಮ್ಮಂತ ಬಡವರ ನೋವು ನಿನಗೆ ಕೇಳಿಸುವುದಿಲ್ಲ. ಬಡವರು ಬುಗಿಲೆದ್ದರೆ ಇಡೀ ಜಗತ್ತೇ ನಾಶವಾಗುತ್ತದೆ. ಲೇ ಗೋಮಾಳಿ, ನನಗೆ ಆದವ ಮಾನ ಅಷ್ಟಿಷ್ಟಲ್ಲ. ನಿಮ್ಮ ಅಣ್ಣ ನನ್ನ ಅತ್ತಿಗೆ ಮೇಲೆ ಸುಳ್ಳು ಅಪರಾಧವನ್ನು ಹೊರಿಸಿ ಅವಳಿಗೂ ಕೂಡ ಕಂಟಕವಾದ. ಇಷ್ಟೆಲ್ಲ ನಡೆದರೂ ನಾನು ಸುಮ್ಮನಿರಬೇಕೇ? ಲೇ, ಇಲ್ಲ ಇಲ್ಲ ಇಲ್ಲ, ಇವತ್ತು ನಿನ್ನ ಶೀಲ ಹಾಳಾಗಲೇಬೇಕು. ನೀತಿಗೆತ್ತ ಎಣ್ಣೆ, ನೀನು ಕೆಟ್ಟವಳಾದರೆ ನಾನು ಕೆಟ್ಟವನಲ್ಲ. ಇಲ್ಲಿಯೇ ನಿನ್ನ ಶೀಲರಣೆ ಮಾಡಿ ನನ್ನ ಗಂಡಸ್ತನ ನಾನು ತೋರಿಸುತ್ತಿದ್ದೆ. ನಮ್ಮ ಸಮಾಜ ಹೆಣ್ಣಿಗೆ ಗೌರವ ಸ್ಥಾನ ಕೊಟ್ಟಿದೆ. ಅದಕ್ಕಾದರೂ ನೀನು ಮರ್ಯಾದೆಯೇ ಕೊಡು. ಸಿಂಹಾದ್ರಿ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡು. ನೀನು ಇಷ್ಟು ದಿನ ನನ್ನ ಮಾತನ್ನು ಕೇಳಿ ಈ ರೀತಿ ನಡ್ಕೊಂಡಿ ನಾನು. ಆದರೆ ಇನ್ನು ಮುಂದೆ ನನ್ನ ಮರ್ಯಾದೆ ಗತಿಯಾದ್ರೂ ಏನು? ಪ್ರಿಯಾಂಕಾ, ಅದನ್ನು ನೀನು ಮೊದಲೇ ವಿಚಾರಿಸಬೇಕಾಗಿತ್ತು. ಈಗ ಹತ್ತರೇನು ಪ್ರಯೋಜನವಿಲ್ಲ. ನಿಮ್ಮಣ್ಣನ ಹೆಸರಿನಲ್ಲಿ ನೀನು ಅದೇ ಮನೆಯಲ್ಲಿ ನೇಣಾಕಿಕೋ. ಅಂದಾಗ ಅವನಿಗೆ ಬುದ್ಧಿಯಾದರೂ ಬರುತ್ತದೆ. ಸಿಂಹಾದ್ರಿ, ಹಾಗೆಲ್ಲ ಹೇಳಬೇಡ. ನಿನ್ನಿಂದಲೇ ನನ್ನ ಬಾಳು ಬೆಳಕಾಗಬೇಕು. ನೀನೇ ನನ್ನ ಪ್ರೀತಿಯ ಸಾರ್ಥಿ ಆಗಬೇಕು. ಸಿಂಹಾದ್ರಿ, ನೀನೇ ನನ್ನ ಪ್ರೀತಿಯ ಸಾರ್ಥಿ ಆಗಬೇಕು. ಅಂದರೆ ಈಗ ಮರ್ಯಾದೆಯನ್ನು ಅಷ್ಟೇ ಕಳೆದಿರುವೆ. ಮುಂದೆ ನನ್ನ ಪ್ರಾಣವನ್ನು ತೆಗೆಯಲು ಒಂದು ಚೌಕಿರಬಹುದು. ಚೇಚೆ, ಆ ರೀತಿ ಇಲ್ಲ. ದಯವಿಟ್ಟು ನನ್ನ ಬಗ್ಗೆ ತಪ್ಪನ್ನು ತಿಳಿದುಕೊಳ್ಬೇಡಿ. ನೀವು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ನನ್ನನ್ನು ನಂಬಿಸಿ. ಆದ್ರೆ ನನ್ನನ್ನು ಹೆದ್ದೇಳು ಪ್ರಿಯಾಂಕಾ, ಹೆದ್ದೇಳು. ನೀನು ಕಲ್ಲಿನ ವೀಣೆ ಅಂತ ತಿಳಿದುಕೊಂಡಿದ್ದೆ. ಆದರೆ ನನ್ನ ಹೃದಯದ ವೀಣೆಯನ್ನು ಮೀಟಿ ನೀನು ನನ್ನ ಮನಸ್ಸನ್ನು ಗೆದ್ದೆ. ಪ್ರಿಯಾಂಕಾ, ಇದರ ನೆನಪಿಗಾಗಿ ಒಂದು ಪ್ರೇಮದ ವೀಣೆಯನ್ನು ನುಡಿಸಬಾರದೇ ನನ್ನ ಚೆಲುವೆ? ಆಯ್ತು. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗಿಗೆ ನಡೆದು ಬಾಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ.
ಮನವಿಗರೆ ಮದುಮಗಳಾಗಿ ಬಂದರೆ ಸಾಕು ಸಿಂಗಾರಿ ನಾ ಮದುವೆಗೆ ತಯಾರಿ ನೋಡುವವರಿಗೆ ಬಡಬಡ ಪ್ರೀತಿಗೆ ಹೇಳು ಕಾರಣ ವಾಯುವೆ ಪ್ರತಿಕ್ಷಣ ನಿನ್ನ ಕಾವಲು ಕಾರಣ ವಾಯುವೆ ಪ್ರತಿಕ್ಷಣ ನಿನ್ನ ಕಾವಲು ಕಾರಣ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ ಜಯ ನಡತ ಆ ಕಣ್ಸೆಳಕ ತಗದೆತ ಆ ಕೇಳು ಸಂಗೀತ ಪ್ರಿಯಾಂಕಾ ಹೋಗೋಣ ಬಾ. ಯಾಕೋ ಏನೋ ಹೊರಗೆ ಹೋಗಲು ನನ್ನ ಮನಸ್ಸು ಒಪ್ತಾ ಇಲ್ಲ. ನಿನ್ನೆ ರಾತ್ರಿ ಕೆಟ್ಟ ಕನಸುಗಳು ಬೀಳ್ತಾ ಇವೆ. ಏನು ಮಾಡೋದು? ಯಾಕೋ ಏನೋ ನನ್ನ ಮನಸ್ಸು ಸರಿಯಾಗಿಲ್ಲ ಅಂತ ನನಗನಿಸ್ತಾ ಇದೆ. ನಮ್ಮ ಯಜಮಾನರು ಕೆಲಸಕ್ಕೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ಏನು ಮಾಡಬೇಕು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ನೀನೇನು ಮಾಡಬೇಡ ಗಿರಿಜಾ, ಯಾಕೆಂದರೆ ಹೊರಗಡೆ ವಿಚಾರದ ಕಿಚ್ಚು ತೊಗತಗನೇ ಉರಿತಿರುವಾಗ ಅದರಲ್ಲಿ ತುಪ್ಪವನ್ನು ಚೆಲ್ಲಿ ಮತ್ತಷ್ಟು ಬೆಂಕಿ ಹಚ್ಚಿ ನನ್ನ ಮೈತಳಿಯನ್ನು ಕಾಯಿಸಿಕೊಳ್ಳುವೆ. ಇದಕ್ಕೆ ನೀನು ಏನನ್ನುತ್ತೀಯ? ಬಾ ಯುವರಾಜ್, ಆ ವಿಷಕಂಠ ನಮ್ಮ ಮನೆತನದ ಮೇಲೆ ಸರ್ವನಾಶ ಮಾಡಿದ. ಈಗ ಅದರ ಮೇಲೆ ನೀನು ಗೋರಿಯನ್ನು ಕಟ್ಟಿ ನಿಮ್ಮಂತ ಸ್ವಾರ್ಥದ ಶ್ರೀಮಂತರಿಗೆ ನೆಮ್ಮದಿ ಆಗುತ್ತದೆ. ಹಾ, ನೆಮ್ಮದಿಯನ್ನೇ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಗಿರಿಜಾ. ಯಾಕೆಂದರೆ ನನಗೂ ಅವನಿಗೂ ಇರುವ ದ್ವೇಷದಲ್ಲಿ ನೀನು ಅರಕೆಯ ಕುರಿಯಾಗಿ ಬಲಿಯಾದೆ ಗಿರಿಜಾ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ನಮಗೆ ಕೆಟ್ಟದನ್ನು ಬಯಸುತ್ತಿದ್ದಾನೆ ಅಂತ ಹಿಂಜರಿಯುತ್ತಾರೆ ಈ ಆಳು ಜನ. ಇಂಥ ಕಾಲದಲ್ಲಿ ಸದ್ಗುಣಗಳಿಗೆ ಬೆಲೆ ಇಲ್ಲ, ನಿನ್ನಂತವರಿಗೆ ನೆಲೆ ಇಲ್ಲ. ನೋಡಿ, ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಯಜಮಾನರು ಈಗ ತಾನೇ ಹೊರಗಡೆ ಹೋಗಿದ್ದಾರೆ. ನೀವು ಏನೇ ಮಾತನಾಡಿದ್ರು ನನ್ನ ಗಂಡನ ಮುಂದೆ ಮಾತನಾಡಿ. ಈಗ ನಮ್ಮ ಮನೆಯಿಂದ ತೊಲಗಿ ಆಚೆ. ಇಲ್ಲಿಂದ ಹಾಗೇ ತೊಲಗುವುದಿಲ್ಲ.
ಈ ನಿನ್ನ ಮುದ್ದಾದ ಕೆನ್ನೆಯನ್ನು ಸವರಿ ತೊಂಡೆ ಹಣ್ಣಿನಿಂದ ನಿನ್ನ ತುಟಿಗಳ ಮತವನ್ನು ಏರಿ ನಾನು ಬಂದಿರುವ ಕೆಲಸವನ್ನು ಪೂರ್ತಿ ಮುಗಿಸಿಕೊಂಡು ಹೋಗಲು ಬಂದಿದ್ದೇನೆ ರೇ ಗಿರಿಜಾ. ಅಂದ್ರೆ ನನ್ನ ಕೈಯಿಂದ ನೀನು ಏಟು ತಿಂದು ಹೋಗಬೇಕಂತ ತಿಳಿದುಕೊಂಡಿದ್ಯಾ? ನೋಡು, ನೀನು ಕಾಣುತ್ತಿರುವ ಕನಸು ಯಾವತ್ತೂ ಈಡೇರುವುದಿಲ್ಲ. ಅದು ಅಲ್ಲದೆ ಬಳೆ ತೊಟ್ಟ ಹೆಣ್ಣು ಏನು ಮಾಡಲು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನಿನ್ನ ಬುದ್ಧಿಯನ್ನು ಹೇಗೆ ಶುದ್ಧ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಮಾತಿನಿಂದ ಹೊರಟೋಗು, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗೋದಿಲ್ಲ. ಬಾರು ಗಂಡಸಾಗಿ ಮುಂದಕ್ಕೆ. ನೀನೇನು ಚಾಮುಂಡಿನೂ ಅಲ್ಲ, ನಾನೇನು ಮಹಿಷಾಸುರನೂ ಅಲ್ಲ. ಒಂದು ಹೆಣ್ಣಿನ ಜಡೆ ಕಾದಾಡುವುದು ನನಗೆ ಇಷ್ಟವಿಲ್ಲ. ಯಾಕೆಂದರೆ ನನ್ನ ಜಲವೇ ಬೇರೆ. ಅದಕ್ಕಾದರೂ ನೀ ಬಲಿಯಾಗಲೇಬೇಕು ಗಿರಿಜಾ. तेरा नसीब खराब रही तो मैं क्या करना. ಬೇಗ ಕಣ್ಮರೆ ಆಗೋ ಇಲ್ಲಿಂದ. ಇವತ್ತಿನಿಂದ ಶುರುವಾಯಿತು ನಮ್ಮೂರಲ್ಲಿ ದಿನಕ್ಕೊಂದು ಕೊಲೆ. ಸಿಂಹಾದ್ರಿ ಈ ಕೊಲೆಯನ್ನು ನಾನೇ ಮಾಡಿದ್ದೇನೆ ಅಂತ ಯಾವ ಸಾಕ್ಷಿನೂ ಇಲ್ಲ, ಯಾವ ಆಧಾರನೂ ಇಲ್ಲ. ಯಾಕೆಂದರೆ ಈ ಪಿಸ್ತೂಲು ಆ ವಿಷಕಂಡನ ಮನೆಯಿಂದ ಕಳ್ಳತನ ಮಾಡಿ ತರಿಸಿ ಈ ಕೊಲೆಯ ಕೇಸು ಮೇಲೆ ಬರಲಿ ಅಂತ ನಾ ಮಾಡಿರುವ ಪ್ಲಾನ್. ಆಳುವ ಅರಸನಿಗೆ ಶೌರ್ಯಕ್ಕಿಂತ ಬುದ್ಧಿ ಇರಲೇಬೇಕು. ಇದೇ ನನ್ನ ಜಾಣತನ. एक गोली में एक आदमी नहीं, दो आदमी मरेगा. ಗಿರಿಜಾ, ಬಾಯಾರಿಕೆ ಹೇಗಿದೆ, ಬೇಗ ನೀರು ತೆಗೆದುಕೊಂಡು ಬಾ. ಅತ್ತಿಗೆ ಅತ್ತಿಗೆ, ಅಣ್ಣ ಅತ್ತಿಗೆ ಹೀಗೇಕೆ ಬಿದ್ದಿದ್ದಾಳೆ? ಅತ್ತಿಗೆ ಎಡವಾಗಿ ಬಿದ್ದಿದ್ದಾಳಣ್ಣ, ಎಡವಾಗಿ ಬಿದ್ದಿದ್ದಾಳೆ. ಯಾರ ದುಷ್ಟರುಗಳನ್ನು ಕೊಲೆ ಮಾಡಿ ಇಲ್ಲೇ ಒಗೆದು ಹೋಗಿದ್ದಾರಣ್ಣ, ಒಗೆದು ಹೋಗಿದ್ದಾರೆ. ಅಯ್ಯೋ ಗಿರಿಜಾ, ಗಿರಿಜಾ, ಮುಗಿಲು ಮಲ್ಲಿಗೆ ಹಾಗೆ ಇದ್ದು ಇಂದು ನನ್ನ ಪಾಲಿಗೆ ಎಲ್ಲವಾದೆ ಹೋದೆಯಾ, ಎಲ್ಲವಾದೆ ಹೋದೆಯಾ.
ಗಿರಿಜಾ ಅಯ್ಯೋ ದೇವರೇ, ನಮ್ಮಂತ ಬಡಪಾಯಿಗಳಿಗೆ ಕಷ್ಟವನ್ನು ಕೊಟ್ಟು ನೀನು ನೆಮ್ಮದಿಯಿಂದ ಇರುವೆಯಾ? ನೀನು ನೆಮ್ಮದಿಯಿಂದ ಇರುವೆಯಾ? ತಮ್ಮ, ಇವಳನ್ನು ಕೊಲೆ ಮಾಡಬೇಕೆಂದರೆ ಕಾರಣ ಏನು ಇರಬಹುದು ತಮ್ಮ? ಕಾರಣ ಏನು ಇರಬಹುದು? ಅಣ್ಣ, ಅದು ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ಅಣ್ಣ, ಗೊತ್ತಾಗ್ತಾ ಇಲ್ಲ ಅಣ್ಣ. ಜಗ್ಗುವಿಗೆ ಫೋನ್ ಮಾಡುವೆ ತಡೆ. ಹಲೋ ಜಗ್ಗು, ನಾನು ಸಿಂಹಾದ್ರಿ. ನಾವು ಮನೆಯಲ್ಲಿರದ ಸಮಯ ನೋಡಿಕೊಂಡು ನಮ್ಮ ಅತ್ತಿಗೆಯನ್ನು ಯಾರು ದುಷ್ಟರು ಕೊಲೆ ಮಾಡಿ ಪಿಸ್ತೂಲನ್ನು ಇಲ್ಲೇ ಒಗೆದು ಹೋಗಿದ್ದಾರೆ. ಜಗ್ಗು, ಬರುವಾಗ ಪೊಲೀಸರನ್ನು ಕರೆದುಕೊಂಡು ಬಾ ಜಗ್ಗು, ಕರೆದುಕೊಂಡು ಬಾ. ತಮ್ಮ ಗಿರಿಜಾ, ತಮ್ಮ ನಿನ್ನ ಹತ್ತಿಗೆ ಹಾಗೆ, ತಮ್ಮ ನಿನ್ನ ಹತ್ತಿಗೆ ಹಾಗೆ ಮಾತ್ರ ಇದ್ದವಳು ಅಲ್ಲ, ಗರ್ಭಿಣಿಯೂ ಬೇರೆ. ಇವಳಿಗೆ ಬಂದ ಸ್ಥಿತಿ ನೋಡಿದರೆ ನನ್ನ ಹೃದಯವೇ ಕಿತ್ತು ಬರುತ್ತಿದೆಯಲ್ಲಪ್ಪ, ನನ್ನ ಹೃದಯವೇ ಕಿತ್ತು ಬರುತ್ತಿದೆಯಲ್ಲ. ತಂದೆ ತಾಯಿ ಇಲ್ಲದ ಪರದೇಶಿಯ ಮಗಳನ್ನು ಈ ಮನೆಗೆ ಕೊಟ್ಟು ನಾವು ಮಾಡಿದ ತಪ್ಪಿಗೆ ಇವಳು ನೋವು ಅನುಭವಿಸಿ ಸತ್ತಳಲ್ಲಪ್ಪ, ಸತ್ತಳಲ್ಲ ಎನ್ನುವ ಚಿಂತೆ ನಮ್ಮನ್ನು ಜೀವನವಿಡೀ ಕಾಡುತ್ತದೆ ತಮ್ಮ, ಕಾಡುತ್ತದೆ. ಸಿಂಹಾದ್ರಿ, ಆ ವಿಧಿ ನಿಮ್ಮನ್ನ ಬೆನ್ನು ಬಿಡದಗೆ ಕಾಡುತ್ತಿದೆಯಪ್ಪ. ನೀವು ಹೊರಗೆ ಹೋಗಿ ಬರುವಷ್ಟರಲ್ಲಿ ಈ ನಿಮ್ಮ ಅತ್ತಿಗೆ ಹೆಣವಾಗಿ ಬಿದ್ದಿದ್ದಳಂದರೆ ಕೊಲೆಗಾರ ಬಹಳ ಚಾಣಾಕ್ಷರಿದ್ದೀರಿ. ಆ ಇನ್ಸ್ಪೆಕ್ಟರ್ ಸಾಹೇಬರಿ, ಆ ಪಿಸ್ತೂಲ್ ನೋಡಿ ಯಾರ ಹೆಸರ ಮೇಲಿದೆ ಅಂತ ಬೇಗ ಹಿಡಿಯಿರಿ. ಇದನ್ನು ಪರಿಶೀಲಿಸಿದಾಗ ಗೊತ್ತಾಗುತ್ತದೆ ಯಾರದು ಅಂತ. ಜಗ್ಗು, ಈ ಕೇಸನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ಅಂದಾಗೆ ಪಿಸಿ, ಈ ಬಾಳಿನ ಏಮ್ಗೆ ರೆಡಿ ಮಾಡು, ನಾನು ತಕ್ಷಣ ಬರುತ್ತೇನೆ. ಈ ಬಾಳಲಿ ಶಾಂತಿಯಲ್ಲಿದೆ, ಜಗ್ಗು, ನೀನೆಷ್ಟೇ ನಮ್ಮನ್ನು ತೊಂದರೆಯಿಂದ ಪಾರು ಮಾಡಿದರು ನಮ್ಮ ಅತ್ತಿಗೆಯನ್ನು ನಮಗೆ ಉಳಿಸಿಕೊಳ್ಳಲು ಆಗಲಿಲ್ಲ ಜಗ್ಗು, ಉಳಿಸಿಕೊಳ್ಳಲು ಆಗಲಿಲ್ಲ. ಜಗ್ಗು, ಸಾವು ಬಂದರೆ ನನ್ನ ಎದೆ ಮೇಲೆ ಪ್ರಾಣ ಬಿಡುತ್ತೇನೆಂತ ಹೇಳಿದ್ದಳು. ಆದರೆ ಮಾಡಿಕೊಂಡ ಗಂಡನ ಕೈನಿಂದ ಮಣ್ಣು ಹಾಕಿಸಿಕೊಳ್ಳೋ ಪುಣ್ಯ ಪಡೆದಳಪ್ಪ ನನ್ನ ಹೆಂಡತಿ, ಪುಣ್ಯ ಪಡೆದಳು. ಗಿರಿಜಾ, ಸಮಾಧಾನ ತೆಗೆದುಕೋ ರಾಜೇಶ. ಆ ಸಿಂಹಾದ್ರಿ, ಈ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಒಯ್ಯಲೇಬೇಕು. ಎತ್ತಿಕೊಂಡು ಗಾಡಿಯಲ್ಲಿ ಹಾಕೊಂಡ ಬರಪ್ಪ. ಗಿರಿಜಾ, ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಎಲ್ಲೇ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಎಲ್ಲೇ. ವಿಧಿಯಾದ ಕಂಡು ಮಾನವ, ವಿಧಿಯಾದ ಕಂಡು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಎಲ್ಲೇ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಎಲ್ಲೇ. ವಿಧಿಯಾದ ಕಂಡು ಮನದಾಸೆ ನೋರು. ಅಯ್ಯೋ, ನನ್ನ ಬಾಳಿನಲ್ಲಿ ಎಂತ ಕ್ರೂರವಾದ ಆಟವನ್ನು ಆಡಿದೆ. ನನ್ನ ಅತ್ತಿಗೆ ಯಾವ ತಪ್ಪು ಮಾಡಿದಳೆಂದು ಅವಳನ್ನು ನಿನ್ನ
ನಿನ್ನೆಡೆಗೆ ಸೆಳೆದುಕೊಂಡೆ. ಹೇಳು ದೇವಾ ಹೇಳು, ಹತ್ತಿಗೆ ಎತ್ತಮ್ಮಳೆಂದು ಅವಳ ಮಮಕಾರದ ಮಡಿಲಿನ ಕಂದನಾಗಿ ಬದುಕಿದ ನನಗೆ ಎಂತ ಸ್ಥಿತಿ ಬಂತು ದೇವರೇ? ಯಾಕೆ ನಮ್ಮನ್ನು ಈ ರೀತಿಯಾಗಿ ನೀನು ಕಾಡುವೆ? ನಮ್ಮಂತ ಬಡವರು ಈ ಭೂಮಿಯ ಮೇಲೆ ಬದುಕಲು ಯೋಗ್ಯರಿಲ್ಲವೇ? ನಮ್ಮಂತವರ ಮೇಲೆ ನಿನ್ನ ಕರುಣೆನೇ ಇಲ್ಲವೇ? ಹೇಳು ದೇವಾ ಹೇಳು, ಬಣ್ಣದನಿಕರಿಗೆ ನಿನ್ನ ಶ್ರೀರಕ್ಷೆ ಇದೆಯೇ? ಹೇಳು ದೇವಾ ಹೇಳು. ಕಾಡಿನಲ್ಲಿ ಬಂದು ಈ ರೀತಿ ನಿನ್ನ ದುಃಖವನ್ನು ತೋಡಿಕೊಂಡ್ರೆ ಏನೂ ಪ್ರಯೋಜನವಿಲ್ಲ. ಯಾರ್ಯಾರ ಪ್ರಾರಬ್ಧ ಕರ್ಮ ಹೇಗಿರ್ತೋ ಹಾಗೆ ನಡೆದೇ ನಡೆಯುತ್ತದೆ. ಪ್ರಿಯಾಂಕಾ, ಇದು ಪ್ರಾರಬ್ಧ ಕರ್ಮವಲ್ಲ ಪ್ರಿಯಾಂಕಾ, ದುಷ್ಟ ಜನರ ದಬ್ಬಾಳಿಕೆ ನಮ್ಮ ಬೆನ್ನ ಹಿಂದೆ ನಡೆಯುತ್ತಿದೆ. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅದು ಕಣ್ಣಿಗೆ ಕಾಣಬೇಕಾದರೆ ಇನ್ನು ಮುಂದೆ ನಾನು ಊರಿದೇಳಲೇಬೇಕು. ಪ್ರಿಯಾಂಕ್ರಿ, ನೀನು ಹಾಗೆ ಮಾಡಿದ್ದೆ ನಿಜವಾದ್ರೆ ನಿನ್ನನ್ನೇ ನಂಬಿರುವ ನನ್ನ ಗತಿ ಏನು? ನಿನ್ನನ್ನೇ ನಂಬಿರುವ ನನ್ನ ಗತಿ ಆದ್ರೆ ಪ್ರಿಯಾಂಕಾ, ಏನೇನು ಹೇಳಿ ನೀನು ನನ್ನನ್ನು ತಡೆಯಬೇಡ. ಕೈ ಮುಗಿದರೆ ಕೈಯನ್ನೇ ಕತ್ತರಿಸುವ ಜನರ ಮಧ್ಯೆ ಬದುಕಲು ನನಗೆ ಇಷ್ಟವಿಲ್ಲ ಪ್ರಿಯಾಂಕಾ, ಇಷ್ಟವಿಲ್ಲ. ನೋಡು ಸಿಂಹಾದ್ರಿ, ನೀನೇನಾದ್ರೂ ಆ ಕೆಲಸಕ್ಕೆ ದುಡುಕಿ ಕೈ ಹಾಕಿದ್ದೆ ನಿಜವಾದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಪ್ರಿಯಾಂಕಾ, ಆ ಗೊಂದಲವನ್ನು ನನ್ನ ಬೆನ್ನಿಗೆ ಕಟ್ಟಬೇಡ ಪ್ರಿಯಾಂಕಾ, ಕಟ್ಟಬೇಡ. ಸದ್ಯ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಸೇಡು ಸೇಡು ಸೇಡು. ಆ ತೊಳ್ಳೂರಿಯಲ್ಲಿ ಎಲ್ಲರೂ ಸುಟ್ಟು ಬೂದಿಯಾಗಲೇಬೇಕು. ನೋಡು ಸಿಂಹಾದ್ರಿ, ಅದಕ್ಕೆಲ್ಲ ತುಂಬಾನೇ ಸಮಯ ಇದೆ. ಅಂದಹಾಗೆ ಮೊದಲು ನೀ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟು. ಅಂದಾಗ ನಾನು ನಿಮ್ಮನೆ ಪ್ರವೇಶಿಸಿದಾಗ ನಿನ್ನ ಬಾಳೆ ಎಲ್ಲ ನೆಟ್ಟಗಾಗುತ್ತದೆ. ಮುಂದಿನ ದಾರಿ ಸಹ ನಾನು ನಿನಗೆ ತೋರಿಸ್ಕೊಡ್ತೇನೆ. ಪ್ರಿಯಾಂಕಾ, ಇದಕ್ಕೆ ನಿಮ್ಮಣ್ಣ ಒಪ್ಪಬೇಕಲ್ಲ? ಅವನ ಮಾತು ಯಾರು ಕೇಳ್ತಾರೆ? ನೋಡು, ನನ್ನ ತಂದೆ ಸಾಯುವ ಮುಂಚೆ ಆಸ್ತಿನ 2 ಭಾಗ ಮಾಡಿದ್ದಾನೆ. ನೋಡು, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನನ್ನ ಅಣ್ಣ ನಮ್ಮಿಬ್ಬರ ಪ್ರೀತಿಗೆ ಒಪ್ಪಿದ್ರೆ ಸರಿ, ಇಲ್ವಾದ್ರೆ ನಾವಿಬ್ಬರು ಸೇರಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಏನಂತೀಯ? ಆಯ್ತು ಪ್ರಿಯಾಂಕಾ, ನೀ ಹೇಳಿದಾಗೆ ಆಗಲಿ. ಪ್ರಿಯಾಂಕಾ, ನೊಂದ ಮನಸ್ಸಿಗೆ ಈ ಚಂದದಿಂದ ಅಂದವಾದ ಗೀತೆಯನ್ನು ಹಾಡಿ ಈ ಮನ್ಮಥ ಮನಸ್ಸನ್ನು ತಣಿಸಬಾರೇ ನನ್ನ ಚೆಲುವೆ. ಆಯ್ತು ರಾಜ, ನೀನಿಷ್ಟ ನನ್ನಿಷ್ಟ. ನೂರಾರು ಜನ್ಮದ ಗೆಳತಿ, ಸಂಹಾರ ಸೀಮೆಯ ಬಡತಿ, ನೀನು ಚಂದವೋ ನಿನ್ನಂದ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನೀನೆ ಚಂದವೋ ನಿನ್ನಂದ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನೀನೆ ಚಂದವೋ ನಿನ್ನಂದ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನೂರಾರು ಜನ್ಮದ ಗೆಳತಿ.
ಪ್ರೀತಿಸೋ ಹೃದಯವೇ ಎಂದಿಗೂ ಸುಂದರ ಪ್ರೇಮಿಯೋ ಕಾಣುವ ಲೋಕವೇ ಸುಂದರ ನೀನಿದ್ದ ಊರಲ್ಲಿ ಎಲ್ಲವೂ ಸುಂದರ ನೀನೆ ಚಂದವೋ ನಿನ್ನಂದ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ ನೀನೆ ಚಂದವೋ ನಿನ್ನಂದ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ ನೂರಾರು ಜನ್ಮದ ಗೆಳತಿ ಬೆಳಗಿನ ಬಿಸಿಲಲ್ಲಿ ಭಾವನೆ ಸಂಗಮ ಅನುಗಾಲ ಹೀಗೆಯೇ ನೀ ಸಂಭ್ರಮ 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 ಚಂದವ ನಿನ್ನ ಚಂದವ ಅಂತರಂಗ ತುಂಬಿಕೊಂಡ ಮಾತು ಚಂದವ ನಿನ್ನೆ ಚಂದವ ನಿನ್ನಂದ ಚಂದವ ಅಂತರಂಗ ತುಂಬಿಕೊಂಡ ಮಾತು ಚಂದವ ಲಾ 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 ಲಾ. ಪ್ರಿಯಾಂಕಾ ಬಾ ಹೋಗೋಣ, ಗೊತ್ತಾಯ್ತು. डिस्को आडलाಕ घल्लू घल्लू ಗೆಜ್ಜಿ ಕಟ್ಟಿನಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿನಿ ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ ನಿಮಗ ಶೇಕು ಹಣ್ಣು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ ಬಸಣ್ಣಿ ಬಾ ಬಸಣ್ಣಿ ಬಾ ಬಜಾರು ನಮ್ದ ಇವತ್ತು ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಫಿಕ್ಸ್ ಮಾಡಬೇಕು ಸಂಬಂಧನ ಅದಕ್ಕ ಬಂದಿನಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿನಿ
ಬೆಂಕಿ ಪೆಟಗಿ ಕಡ್ಡಿ ಹಂಗ ಒಣಗೇವಿ ನಾವು ಗೀರ್ಯರ ಗೀರ ಸುಟ್ಟು ಹೊಕ್ಕಣಿ ಬರಗಾಲದಾಗ ಸೀಕ್ರೆಟ್ ಆಗಿ ಬೆಳೆಸೇವಿ ಹೂವು ನಂಗರ ನೀರ ದೊಡ್ಡೊಳಕ್ಕಣಿ ಸಾಕಾಗೋಗೈತಿ ಎಡವಟ್ಟಿ ನೀನು ಸರ್ಕಾರಿ ಸಾಲಿ ತಾಡತ್ತು ನಾನು ನಾವು ಪಾಟಿ ಪೆಣಸಿಲ್ ತೆಗೆದು ಮಾಸ್ತರ ಕೈಗೆ ಕೊಡ್ತಿದ್ವಿ ಲಾಸ್ಟ್ ಬೆಂಚಿನ ಮ್ಯಾಗೆ ಫಸ್ಟ್ ಗೆಳತಿ ಹೆಸರು ಕೆತ್ತಿದ್ವಿ ನೀನು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ ಇರ್ಲಿ ಬಾ ಬಸಣ್ಣಿ ಬಾ ಬಜಾರು ನಮ್ದ ಇವತ್ತು ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಮಿಕ್ಸು ಮಾಡಬ್ಯಾಡ ಕಣ್ಣು ಕಣ್ಣು ಸುಟ್ಟು ಹೊಕ್ಕಣಿ ಲತ್ತು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ಇಳಕಲ್ ಶೀರಿ ಮೊಣಕಾಲ್ ಮ್ಯಾಗ ಯಾತಕ ಉಡಬಾಕು ಯಾಸನ್ನಂದ್ರು ಅದಕ್ಕ ಹುಟ್ಟೀನಿ ಮಕಮಲ್ ಟೊಪ್ಪಿ ನಮ್ಮ ತಲೆ ಮ್ಯಾಲ ಯಾತಕ ಇಡಬಾಕು ಸಿಂಗಲ್ ಆಗಿ ಸಿಕ್ರ ಹೇಳ್ತನಿ ಹೊಕ್ಕು ಮಾಡೇನಿ ನಾ ಇನ್ನೆಲ್ಲೋ ಚತರ ಸೀಮ್ಯಾಗಿಲ್ಲದ್ದು ಏನೈತಿ ಅಕಿ ಹತ್ರ ಆಕಿ ನಾಟಿ ಬ್ಯೂಟಿ ಸೈಡಿನಿಂದ ಕೇಟು ಸಿರಿದೇವಿ ನಾವು ಚಡ್ಡಿ ಹಾಕ ಕಲ್ತಾಗಿಂದ ಪ್ರೀತಿ ಮಾಡೇವಿ ನೀವು ಬಂದಿರಂತ ನಿಯತ್ತು ಸ್ವಲ್ಪ ಸೈಡಿಗೆ ಇಟ್ಟಿದ್ವಿ ಇರ್ಲಿ ಬಾ ಬಸಣ್ಣಿ ಬಾ ಬಜಾರು ನಮ್ದ ಇವತ್ತು ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಅವತ್ತು ಸತ್ಯ ಹರಿಶ್ಚಂದ್ರ ಸತ್ಯವನ್ನು ಹೇಳಿ ಮಾತನಾಡಿ ಸುಡುಗಾಡನ್ನು ಕಾದ ಮಹಾತ್ಮ ಗಾಂಧೀಜಿಯವರು ಶಾಂತಿ ಶಾಂತಿ ಅನ್ನುತ್ತಾ ಗುಂಡಿಗೆ ಬಲಿಯಾದರು. ಇವತ್ತು ತಮ್ಮ ನೆರಳಿಗೆ ಎದರಿ ಮುತ್ಸದ್ಯದಿಂದ ಬದುಕುವ ಜನರಿಗೆ ಬೆಲೆ ಇಲ್ಲ ಎಂದ ಮೇಲೆ ಏಕೆ ಇಂಥ ವಾತಾವರಣ ಸೃಷ್ಟಿಯಾಗಿತ್ತು? ಇದನ್ನೆಲ್ಲ ಬಗ್ಗು ಬಡಿಯಬೇಕೆಂದರೆ ನನ್ನ ದಾರಿ ನನಗೆ ತಿಳಿಯಲಾರಾಗಿದೆ. ಪ್ರೀತಿಯ ಬಲೆಗೆ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದೇನೆ. ಈ ಊರಿನಲ್ಲಿ ನೋಡಿದರೆ ದರಿದ್ರದ ಧನಿಕರ ಅಟ್ಟಸ ದಿನಕ್ಕಿಂತ ದಿನಕ್ಕೆ ಎತ್ತಾಗುತ್ತದೆ. ಇದನ್ನು ಹತ್ತಿಕ್ಕಲು ಸರಿದಾರಿ ಹುಡುಕಲೇಬೇಕು.
ಇಷ್ಟೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ ತಂದಾನ ತಂದಾನ ಈ ಹಾಡು ತಂದಾನ 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 ಈ ಹಾಡು ತಂದಾನ ಬಾರೋ 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 ನನ್ನ ರಾಜಕುಮಾರ ನನ್ನ ರಾಜಕುಮಾರ ಯೋಗ 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 ನಾನು ನೀನು ಸೇರ ಯೋಗ 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 ನಾನು ನೀನು ಸೇರ ಯೋಗ ಯೋಗ ನನ್ನಕ್ಕೆ ನೋಡುವೆ ನನ್ನಕ್ಕೆ ಹೀಗೆ ನಗುವೆ ನನ್ನಕ್ಕೆ ಹೀಗೆ ನೋಡುವೆ ತಮ್ಮ ಜಗ್ಗಿ ಇಲ್ಲೇಕೆ ನಿಂತಿರುವೆ? ಇತ್ತಿತ್ತಲಾಗಿ ನಿನ್ನ ಮನೆ ಕಡೆಗೆ ವ್ಯಸನವೇ ಇಲ್ಲ. ನಿನ್ನ ಜೀವನದಲ್ಲಿ ನೀನು ಏನಾಗಬೇಕಂತ ಮಾಡಿದ್ದೀಯಾ? ನನ್ನನ್ನು ನಿರ್ಧರಿಸುವನು ನಾನಲ್ಲ, ಆ ದೇವರು. ಸರ್, ನನ್ನ ತಲೆಯಲ್ಲಿ ಏನೇನೇನು ಇದು ಅದನ್ನೇ ಮಾಡುತ್ತೇನೆ. ಏಕೆ ನನ್ನಿಂದ ನಿಮಗೇನಾದರೂ ತೊಂದರೆವಾಯ್ತಾ? ತೊಂದರೆ ಅಷ್ಟೇ ಅಲ್ಲವ ತಮ್ಮ, ಮನೆಯಲ್ಲಿ ದಾನವನ್ನು ಸಿಕ್ಕವರಿಗೆ ದಾನ ಮಾಡಿದರೆ ಹೇಗೆ? ನೀನೇನಾದರೂ ದುಡಿದು ಸಂಪಾದನೆ ಮಾಡಿರುವೆಯಾ? ಅಣ್ಣ, ನೀನೇನು ರಾತ್ರಿಗಳು ದುಡಿದು ಸಂಪಾದನೆ ಮಾಡಿಲ್ಲ. ಹಿರಿಯರ ಮಾಡಿದ ಆಸ್ತಿಯಲ್ಲಿ ನೀನು ಏನು ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಮಾಡುವ ಪ್ರತಿಯೊಂದು ಗನಾಂಧರಿ ಕೆಲಸವನ್ನು ಇಡೀ ಈ ಜಗತ್ತಿಗೆ ಗೊತ್ತಾಗುತ್ತದೆ. ಮೊದಲು ನೀನು ನಾದಿಂದ ಬದುಕಲು ಕಲಿತುಕೊಂಡು ಹೊಂದರೆ ನಿನ್ನ ದೃಷ್ಟಿಯಲ್ಲಿ ಇನ್ನೊಬ್ಬರ ತಲೆ ಒಡೆದು ಬದುಕುತ್ತಿರುವೇನೆಂದು ತಿಳಿದಿರುವೆಯಾ ನಾಲಕ್ಕೆ? ಲೇಜಕ್ಕೆ ಈ ಊರಲ್ಲಿ ಪುಣ್ಯಾತ್ಮ ಎನಿಸಿಕೊಳ್ಳಲು ಹೋಗಿ ನೀನು ಬೀದಿಯೇ ಆಗಬೇಕಾಗುತ್ತದೆ. ಎಚ್ಚರವಿರಲಿ. ಅಂದರೆ ನನ್ನನ್ನು ಸಹ ನೀನು ಕೊಲ್ಲುವಕ್ಕೆ ಯೇಸುವುದಿಲ್ಲ ಅಂದಂಗಾಯ್ತು. ಅಣ್ಣ, ನಾನು ನಿನ್ನ ಮೇಲೆ ಕೆಟ್ಟ ಮನಸ್ಸು ಮಾಡಿದ್ರೆ ಇದೇ ನಮ್ಮ ಊರಿನ ಜನ 6 ಅಡಿ 3 ಅಡಿ ಜಾಗ ಫಿಕ್ಸ್ ಮಾಡುತ್ತಾರೆ. ಆದರೆ ನೀನು ಒಳ್ಳೆಯವನಾಗಕ್ಕೆ ನಾನು ಸಮಾನಿಸುತ್ತೇನೆ. ಸುಧಾರಿಸಿಕೊಂಡರೆ ನಿನ್ನ ಸರಿ, ಇರದಿದ್ದರೆ ನಿನ್ನ ಹಣೆ ಬರೋ. ನಾನೇನು ಮಾಡಕ್ಕೆ ಆಗುವುದಿಲ್ಲ. ಜಗ್ಗಿ, ನನ್ನ ಹಣೆ ಬರದ ಬಗ್ಗೆ ಮಾತನಾಡುತ್ತಿರುವೆ ಎಂದ ಮೇಲೆ ಲೇಜಕ್ಕೆ ನಿನಗೆ ಮನೆಯಲ್ಲಿ ಇರೋಕೆ ಜಾಗ ಕೊಟ್ಟಿದ್ದು ನಂದೇ ತಪ್ಪಾಯಿತು ಮಗನೇ. ಇಷ್ಟು ದಿಟವಾಗಿ ಮಾತನಾಡುತ್ತಿರುವೆ ಎಂದ ಮೇಲೆ ತಮ್ಮ ಎನ್ನುವುದು ಮರೆತು ನಿನ್ನ ಪಾಲಿಗೆ ವೈರಿಯಾಗಬೇಕಾಗುತ್ತದೆ. ಎಚ್ಚರವಿರಲಿ ತಮ್ಮ. ಬರುತ್ತೇನೆ, ಮೈಂಡೆಡ್. ಹೋಗು ಹೋಗು. ನಿಮ್ಮಂತ ಹುಚ್ಚರನ್ನು ಹೇಗೆ ನಿಚ್ಚಳ ಮಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲೇ ನಮ್ಮ ತಂದೆ ತಾಯಿ ಆಸ್ತಿಯಲ್ಲಿ 2 ಪಾಲು ಮಾಡಿ ಹೋಗಿದ್ದಾರೆ. ಇರಲಿ, ಮೊದಲು ಆ ಗಿರಿಜಾಳನ್ನು ಏರೆ ಕೊಲೆ ಮಾಡಿದ್ರಂತ ಕಂಡಿಡಿಯಬೇಕು.